ಚಿಕ್ಕೋಡಿಯಲ್ಲಿ ನಡೀತಾ ಇದ್ದಂತಹ ರೈತರ ಹೋರಾಟ ವಾಪಸ್ ಪಡೆದುಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ ಎಂಡಿ ಮನವೊಲಿಕೆ ಸಕ್ಸಸ್ ಆಗಿದ್ದಾರೆ. 2 ತಿಂಗಳಲ್ಲಿ ರೈತರ ಬೇಡಿಕೆ ಈಡೇರಿಸುವಂತಹ ಭರವಸೆಯನ್ನ ಕೊಟ್ಟಿರ್ತಾರೆ. ಭರವಸೆ ಬಳಿಕ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಾರೆ. ಜಲಸಂಪನ್ಮೂಲ ಇಲಾಖೆ ಎಂಡಿ ಮನವೊಲಿಕೆ ಸಕ್ಸಸ್ ಆಗಿದೆ. 2 ತಿಂಗಳಲ್ಲಿ ರೈತರ ಬೇಡಿಕೆ ಈಡೇರಿಸುವಂತಹ ಭರವಸೆಯನ್ನ ಕೊಟ್ಟಿರುವಂತದ್ದು. ಭರವಸೆ ಬಳಿಕ ಪ್ರತಿಭಟನೆ ವಾಪಸ್ ಪಡೆದಂತಹ ಅನ್ನದಾತ 4 ದಿನದ ಹೋರಾಟದ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿರುವಂತಹ ರೈತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ನಡೆದಿದ್ದಂತಹ ಧರಣಿ ಇದಾಗಿರುತ್ತೆ. ಚಿಕ್ಕೋಡಿಯಲ್ಲಿ ನಡೆದಿದ್ದಂತಹ ರೈತರ ಹೋರಾಟ ವಾಪಸ್ ಪಡೆದುಕೊಂಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಎಂಡಿ ಮನವೊಲಿಕೆ ಸಕ್ಸಸ್ ಆಗಿದೆ. ಫೈನಲ್ ಆಗಿ ಎಂಡಿ ರಾಜೇಶ್ ಅವಿನಾಭಾವಿಯಿಂದ ಮನವೊಲಿಕೆ ಮಾಡಲಾಗಿದೆ ರೈತರನ್ನ. ಚಿಕ್ಕೋಡಿಯಲ್ಲಿ ನಡೀತಾ ಇದ್ದಂತಹ ರೈತರ ಹೋರಾಟ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಬಂದ್ ಮಾಡ್ತೀವಿ, ರಸ್ತೆ ಅಡ್ಡ ಹಾಕ್ತೀವಿ ಅಂತೆಲ್ಲ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಫೈನಲಿ ರೈತರ ಮನವೊಲಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು ಎಂಡಿ ಜಲಸಂಪನ್ಮೂಲ ಇಲಾಖೆಯ ಎಂಡಿ. ಭರವಸೆಯ ಬಳಿಕ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹ ಅನ್ನದಾತರು ಭರವಸೆ ಕೊಡೋದಷ್ಟೇ ಅಲ್ಲ, ಈಡೇರಿಸಬೇಕು. ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ. ಮನವೊಲಿಸುವಂತಹ ಪ್ರಯತ್ನದಲ್ಲಿ ಎಂಡಿ ಕೂಡ ಸಕ್ಸಸ್ ಆಗಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಕಡೆ ಪ್ರತಿಭಟನೆಯ ದೃಶ್ಯಾವಳಿಗಳು, ಮತ್ತೊಂದು ಕಡೆ ಎಂಡಿ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳು. ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೊಕ್ಕೇರಿ ತಾಲೂಕಿನ ಸಂಜು ಹಾವಣ್ಣವರು, ನಾಗರಾಜ್ ಹಾದಿಮನಿಯವರ ನೇತೃತ್ವದಲ್ಲಿ ಈ ನಾಡಿನ ಹಲವಾರು ಪರಮಪೂಜ್ಯರು, ಅದರಲ್ಲಿ ಈ ಭಾಗದ ಪರಮಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪರಮಪೂಜ್ಯ ಸಿದ್ಧಬಸವ ಮಹಾಸ್ವಾಮಿ, ಸಿದ್ಧ ಬಸವ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ರೈತ ಮುಖಂಡರು ಕೂಡಿಕೊಂಡು ಈ ಭಾಗದ ಅನ್ನದಾತರ ನೇತೃತ್ವದಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗ ಗೌರವವನ್ನು ಕೊಟ್ಟು ಮುಖ್ಯ ಹುಕ್ಕೇರಿ ಭಾಗದಲ್ಲಿ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಇದು ವಿಷಯ ತಿಳಿದು ನಾನು ಈ ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳು ಇದಾವೆ. ಅವೇನಾಗಿದ್ದಾವೆ, 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ್ ಹತ್ರ